ನೋಡಿದ ತಕ್ಷಣ ಭಸ್ಮ ಆಗ್ಬೇಕಂತ ಹೇಳ್ಬಿಟ್ಟು ಒಂದು ವರ ಕೊಟ್ಟಿರ್ತಾರೆ. ಆಗ ಕಾಲಯವನೆಂಬ ರಾಕ್ಷಸ ಅವ್ರು ಹೋಗಿ ಕಾಲಲ್ಲಿ ಒದಿತಾರೆ. ಕಾಲಲ್ಲಿ ಒದ್ದ ತಕ್ಷಣ ಅವ್ರಿಗೆ ಭಂಗ ಆಗುತ್ತೆ. ಭಂಗ ಆದಾಗ ಎದ್ದು ನಿಂತು ನೋಡ್ತಾರೆ, ಕಣ್ಣಲ್ಲಿ ಅವರು ಭಸ್ಮ ಆಗಿಬಿಡ್ತಾರೆ. ಕಾಲಯವನೆಂಬ ರಾಕ್ಷಸ ಭಸ್ಮ ಆದ ತಕ್ಷಣ ಶ್ರೀಕೃಷ್ಣ ಅವರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆದ ತಕ್ಷಣ ಎಳೆ ಕೃಷ್ಣ, ನಾನು ಯೋಗ ನಿದ್ರೆ ಮಾಡ್ತಿದ್ದೆ, ನನಗೆ ಭಂಗ ಆಗಿದೆ, ಅದಕ್ಕೆ ಏನು ಮಾಡ್ಬೇಕಂತ ಹೇಳಿಬಿಟ್ಟು ಪರಿಹಾರ ಕೇಳ್ತಾರೆ. ಪರಿಹಾರ ಕೇಳಿದಾಗ ಅದು ನಿನ್ನ ತಪ್ಪಲ್ಲ, ಲೋಕ ಕಲ್ಯಾಣಕ್ಕಾಗಿ ನಿನ್ನ ಕಡೆಯಿಂದ ಸಂಹಾರ ಆಗಬೇಕಾದ್ರೆ ನಿನ್ನ ಕಡೆ ಸಂಹಾರ ಆಗಿದೆ, ನಿನ್ನ ಕಡೆಯಿಂದ ಅದು ನಿನ್ನ ತಪ್ಪಲ್ಲ, ಅದಕ್ಕೆ ನಾನು ಏನು ಮಾಡಬೇಕು ಸ್ವಾಮಿ ಅಂತ ಕೇಳೋದಕ್ಕೆ ದಕ್ಷಿಣ ಭಾಗದಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಆ ಲಿಂಗಕ್ಕೆ ಪ್ರತಿ ದಿವಸ ಪವಿತ್ರವಾದ ನೀರು ತಗೊಬಂದು ಅಭಿಷೇಕ ಮಾಡಬೇಕಂತ ಹೇಳ್ತಾರೆ. ಆಗ ಈ ಸುತ್ತಮುತ್ತಲು ಪವಿತ್ರವಾದ ನೀರು ಎಲ್ಲಿ ಸಿಗೋದಿಲ್ಲ. ಇದು ದಕ್ಷಿಣ ಭಾಗ ಅಂದರೆ ಉತ್ತರಕ್ಕೆ ಹೋಗಿ, ಉತ್ತರ ಕಾಶಿ ಅಂದರೆ ಗಂಗಾ ನದಿ, ಕಾವೇರಿ, ಅಲ್ಲಿಗೆ ಹೋಗ್ಬಿಟ್ಟು ಉತ್ತರ ಕಾಶಿಗೆ ಹೋಗ್ಬಿಟ್ಟು ಅಲ್ಲಿ ಗಂಗಾ ನದಿಯಲ್ಲಿ ಪ್ರತಿ ದಿವಸ ಅಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಅಲ್ಲಿಂದ ಪ್ರತಿ ದಿವಸ ನೀರು ತಗೊಂಬಂದು ಇಲ್ಲಿ ಲಿಂಗಕ್ಕೆ ಅಭಿಷೇಕ ಮಾಡ್ತಿರ್ತಾರೆ. ಆಗ ಪ್ರತಿ ದಿವಸ ಅಲ್ಲಿಗೆ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿ ನೀರು ತಗೊಂಬರ್ತಿದ್ರೆ ಅಲ್ಲಿ ಗಂಗಾದೇವಿ ಪ್ರತ್ಯಕ್ಷ ಆಗಿಬಿಟ್ಟು ಪ್ರತಿ ದಿವಸ ನೀವು ಇಲ್ಲಿಗಾಗಿ ಬರ್ತೇನೆ, ನಾನೇ ಅಲ್ಲಿಗೆ ಬರ್ತೇನೆ ಅಂತ ಕೇಳೋದಕ್ಕೆ, ಸರಿ ಅಮ್ಮ ನೀವು ಯಾವ ರೂಪದಲ್ಲಿ ಬರ್ತೇನೆ ಅಂತ ಕೇಳೋದಕ್ಕೆ ಆತನ ಕೈಯಲ್ಲಿದ್ದ ಬೆತ್ತ, ನಿಂಬೆಹಣ್ಣು, ರುದ್ರಾಕ್ಷಿ ಅಲ್ಲಿ ಗಂಗಾ ನದಿಗೆ ಉತ್ತರ ಕಾಶಿಯಲ್ಲಿ ಬಿಟ್ಟಾಗ ಇಲ್ಲಿ ಲಿಂಗದ ತಳಭಾಗದಿಂದ ಬಂತಂತೆ. ಅದಕ್ಕೆ ಇದನ್ನು ದಕ್ಷಿಣ ಭಾಗದಲ್ಲಿ ನೀರು ಬರೋದಕ್ಕೆ ದಕ್ಷಿಣ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯ ಅಂತ ಕರೀತಾರೆ. ಅದಕ್ಕೆ ಇದನ್ನು ಅಂತರಾಳದಿಂದ ಗಂಗೆ ಬರೋದಕ್ಕೆ ಅಂತರಗಂಗೆ ಅಂತ ಹೆಸರು. ಇಲ್ಲಿಂದ ಮೂಲ ಎಲ್ಲಿಂದ ಅಂತ ಗೊತ್ತಿಲ್ಲ, ಯಾವ ಕಡೆಯಿಂದ ಬರುತ್ತಾ ಅಂತ ಗೊತ್ತಿಲ್ಲ, ಇದು ಮೂಲನೇ ಗೊತ್ತಿಲ್ಲ ನೀರು ಬರೋದು. ಇಲ್ಲಿ 5 ವರ್ಷ ಮಳೆ ಇಲ್ದಿದ್ರು ಸತತವಾಗಿ ನೀರು ಬರ್ತಾನೆ ಇರುತ್ತದೆ. ಇಲ್ಲಿ ವಿಶೇಷವಾಗಿ ಇದನ್ನ ಶತಶೃಂಗ ಪರ್ವತ ಅಂತ ಕರೀತಾರೆ. ಶತ ಅಂದರೆ 100, ಶೃಂಗ ಅಂದರೆ ಕೊಂಬುಗಳು. ಮೇಲ್ಗಡೆ ನೋಡಿದ್ರೆ 100 ಕೊಂಬುಗಳ ಥರ ಕಾಣಿಸುತ್ತಂತೆ ಬೆಟ್ಟ ಗುಟ್ಟ. ಅದಕ್ಕೆ ಇದನ್ನು ಶತಶೃಂಗ ಪರ್ವತ ಅಂತ ಕರೀತಾರೆ. ಇಲ್ಲಿ ಗಿಡ ಮೂಲಿಕೆ ಔಷಧಿ ಗಿಡಗಳಿರೋದ್ರಿಂದ ಇಲ್ಲಿ ನೀರು ಕುಡಿದ್ರೆ ಏನೋ ಕಾಲೇ ಇದ್ರೆ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪುರಾತನ ಕಾಲದಿಂದ ಮಾಹಿತಿ ಹೇಳ್ತಾರೆ ಮೇಡಮ್. ಇಲ್ಲಿ ವಿಶೇಷವಾಗಿ ಇಲ್ಲಿ ವರ್ಷಕ್ಕೆ 3 ದಿನಗಳು ನಡೆಯುತ್ತೆ. ಒಂದು ಕಾರ್ತಿಕ ಸೋಮವಾರ ಅಂದರೆ ಅಕ್ಟೋಬರ್ ಎಲ್ಲರ ಡಿಸೆಂಬರ್ ತಿಂಗಳಲ್ಲಿ ಕಡೆಯ ಕಾರ್ತಿಕ ಸೋಮವಾರದಂದು 1 ಲಕ್ಷ ಜನವರೆಗೂ ಸೇರ್ತಾರೆ. ಮತ್ತು ಇಲ್ಲಿ ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡ್ತಾರೆ. ಕೋಲಾರದಿಂದ ಇಲ್ಲಿ ಅಂತರಂಗವರೆಗೂ ಸಾಕಷ್ಟು 1 ಲಕ್ಷ ಜನ ಭಕ್ತಾದಿಗಳು ಬಂದು ಪ್ರಸಾದ ವ್ಯವಸ್ಥೆ ಇರುತ್ತೆ, ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅದಾದ ನಂತರ ಶಿವ ದೀಪೋತ್ಸವ, ಅದಾದ ನಂತರ 9 ದಿವಸ ಮುಂಚೆ ಬರ್ಬೋದು, ಹಿಂದೆ ಬರ್ಬೋದು. ಶಿವ ದೀಪೋತ್ಸವದ ನಂತರ ಅಷ್ಟೇ ಇಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾರೆ. ಇದು 222 ಮೆಟ್ಟಿದೆ ಕೆಳಗಡೆಯಿಂದ ಇಲ್ಲಿ ಮೇಲುಗಡೆವರೆಗೂ 222 ಉದ್ದಕ್ಕೂ ದೀಪೋತ್ಸವ ಅನಿಸ್ತಾರೆ. ದೀಪೋತ್ಸವ ಆದ ನಂತರ ಇದು ಪುಷ್ಕರಣಿಯಲ್ಲಿ ತೆಪ್ಪೋತ್ಸವ ಇರುತ್ತೆ. ತೆಪ್ಪೋತ್ಸವ ನೈಟು 1-7 ತೆಪ್ಪೋತ್ಸವ ಇರುತ್ತೆ. ಅವಾಗ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಅವಾಗ 1 ಲಕ್ಷ ಜನವರು ಸೇರ್ತಾರೆ. ಉಚಿತವಾದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಎಲ್ಲ ಇರ್ತದೆ. ಅದಾದ ನಂತರ ಮತ್ತೆ ಶಿವರಾತ್ರಿ ದಿವಸ ಆಚರಣೆ ಜಾಗರಣೆ ಮಾಡ್ತಾರೆ. ಇಷ್ಟು ವಿಶೇಷ ಮೇಡಮ್. ಅದು ನೀರು ಫುಲ್ ಯಾವಾಗ ಆಗುತ್ತೆ? ಮಳೆಗಾಲದಲ್ಲಿ ಫುಲ್ ಆಗುತ್ತೆ. ಅದಾದ ನಂತರ ಇಲ್ಲಿ ಗಿಡ ಮರ ಎಲ್ಲ ಒಂದು ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಹೇಳ್ಬಿಟ್ಟು ಈ ಮೂಲೆಯಲ್ಲಿ ಹೊರಗಡೆ ಬಿಟ್ಬಿಡ್ತಾರೆ.